ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಜಲಾಶಯ, ಫಾಲ್ಸ್ ಇನ್ನೂ ಮುಂತಾದ ಸ್ಥಳಗಳಿಗೆ ಪ್ರವಾಸಕ್ಕೆ ಅಂತೇಳಿ ಹೋಗಿ ಆ ಸೌಂದರ್ಯವನ್ನು ಅನುಭವಿಸ್ಕೊಂಡು ಬರ್ತೀವಿ. ಜಲಾಶಯಗಳಿಗೆ ಹೋಗಿ ಜಲಾಶಯದ ಹಿನ್ನೀರು ಸಮುದ್ರದಂತೆ ಕಾಣೋದನ್ನು ಕಾಣ್ತೀವಿ. ಜಲಾಶಯದ ಹಿನ್ನೀರಿನ ಪ್ರದೇಶವು ದ್ವೀಪದಂತೆ ಕಾಣೋದನ್ನು ನೋಡಿ ಆನಂದ ಪಡ್ತೀವಿ. ಫ್ರೆಂಡ್ಸ್, ಈ ಪೀಠಿಕೆ ಯಾಕೆ ಅಂದರೆ ಜಲಾಶಯದ ಹಿನ್ನೀರಿನ ಪ್ರದೇಶ ನೋಡೋದಕ್ಕೆ ಸುಂದರವಾಗಿ ಕಂಡರೂ ಜಲಾಶಯದ ಹಿನ್ನೀರು ರೈತರ ಗದ್ದೆ, ತೋಟ ಹಾಗೆಯೇ ಚಿಕ್ಕ ಪುಟ್ಟ ಗುಡ್ಡ ಮರಗಿಡಗಳನ್ನು ಆವರಿಸ್ಕೊಂಡಿರೋದನ್ನು ನಾವು ಬಹುತೇಕ ಗಮನಿಸೋದಿಲ್ಲ. ಸ್ನೇಹಿತರೆ, ಉತ್ತರ ಕೊಡಗಿನ ಕೊಡ್ಲಿಪೇಟೆ ಸಮೀಪ ಕ್ಯಾತೆ ಊರುಗುತ್ತಿ ಗ್ರಾಮದಲ್ಲಿ ಕಾಜೂರು ಅಥವಾ ಕ್ಯಾತೆ ಹೊಳೆ ಹರಿಯುತ್ತೆ. ಇದು ಕೊಡ್ಲಿಪೇಟೆ ಸಮೀಪದ ಶಾಂತಪುರ ಗ್ರಾಮದಲ್ಲಿ ಹೇಮಾವತಿ ನದಿಗೆ ಸೇರಿಕೊಳ್ಳುತ್ತೆ. ಇದು ಹೇಮಾವತಿ ಜಲಾಶಯದ ಹಿನ್ನೀರಿನ ಪ್ರದೇಶ ಆಗಿರೋದ್ರಿಂದ ಕ್ಯಾತೆ ಊರುಗುತ್ತಿ ಗ್ರಾಮಗಳಲ್ಲಿ ಹರಿತಕ್ಕಂತಹ ಕ್ಯಾತೆ ಹೊಳೆ ಸಂಪೂರ್ಣವಾಗಿ ಹಿನ್ನೀರಿನಿಂದ ಕೂಡಿರುತ್ತೆ. ಮಳೆಗಾಲದಲ್ಲಿ ಈ ಗ್ರಾಮಗಳಲ್ಲಿ ರೈತರ ಗದ್ದೆ, ತೋಟಗಳು ಸಂಪೂರ್ಣವಾಗಿ ಮುಳುಗಡೆಯಾಗತ್ವೆ. ಈ ದೃಶ್ಯವನ್ನು ವೀಕ್ಷಣೆ ಮಾಡಿದಾಗ ಯಾವುದೋ ದ್ವೀಪ ಪ್ರದೇಶದಂತೆ ಕಾಣಿಸುತ್ತೆ. ಮಳೆಗಾಲದಲ್ಲಿ ಈ ಸ್ಥಳವನ್ನು ವೀಕ್ಷಿಸುವ ಸಲುವಾಗಿ ಪ್ರವಾಸಿಗರು ದಂಡಾಗಿ ಬರ್ತಾರೆ. ಫ್ರೆಂಡ್ಸ್, ನಾವೀಗ ಕ್ಯಾತೆ ಗ್ರಾಮದ ಸೇತುವೆ ಬಳಿ ಹೋಗೋಣ. ಅಲ್ಲಿ ಕ್ಯಾತೆ ಹೊಳೆಯು ಹೇಮಾವತಿ ನದಿಗೆ ಸೇರಿಕೊಳ್ಳುವಂತಹ ದೃಶ್ಯದ ಸೌಂದರ್ಯವನ್ನು ಸವಿಯೋಣ. ಏನಂತೀರಾ?
ಯಾವ ನದಿ ಸರ್ ಹೇಮಾವತಿ ನದಿ ಇದು ಇದು ಮತ್ತು ಇಲ್ಲಿ ಹೇಮಾವತಿ ನದಿನ ಖ್ಯಾತಿ ನದಿನ ಇದು ಹೇಮಾವತಿ ಕೊಡಗು ಬಾರ್ಡ್ರ್ ಇರೋದ್ರಿಂದ ಹೇಮಾವತಿ ನದಿಗೆ ಕೂಡ್ಕೊಂಡಿದೆ ಇದು. ಹಾಂ ಹಾಂ ಓಕೆ. ಇದು ಆ್ಯಕ್ಚುಲಿ ಖ್ಯಾತಿ ಹೊಳೆನಾ ಇದು? ಖ್ಯಾತಿ ಹೊಳೆ ಇದು. ಖ್ಯಾತಿ ಹೊಳೆ ಅಂದರೆ ಅಲ್ಲಿ ಬ್ಯಾಕ್ ವಾಟರ್ ಇದೆಯಾ? ಅಲ್ಲಿ ಕೊಟ್ರೆ ಇದೆ. ಬ್ಯಾಕ್ ವಾಟರ್ ಇದೆಯಾ? ಹಾಂ ಹಾಂ. ಫ್ರೆಂಡ್ಸ್, ಇದೆಲ್ಲ ವಿಡಿಯೋ ಮುಳುಗಡೆ ನೋಡಿದ್ರಲ್ಲ, ಆಗಿದೆಯಲ್ಲ? ಹೇಗನ್ನಿಸ್ತು? ಇದು ಏನಿದು? ಕಮೆಂಟ್ ಗದ್ದೆನ ಮಾಡಿ, ಅಲ್ಲ, ಹೊಳೆನ ಇಷ್ಟ ಏನಿದು? ಆಗಿದ್ರೆ ಲೈಕ್ ಮಾಡಿ, ಗದ್ದೆನೇ. ಹಾಗೆ ನಮ್ಮ ಚಾನಲ್ನ backwater ಸಬ್ಸ್ಕ್ರೈಬ್ ಆಗೋದನ್ನು ಬರಲ್ಲ, ಯಾವ್ದು ಮರಿಬೇಡಿ. ಈ ಸಲ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ, ಸಿ ಯು, ಬಾಯ್.